ಆದ್ರೆ ಸುಧೀಂದ್ರ ಅವರೇ ನೀವು ಒಂದು ಮಾತು ಹೇಳ್ಬಿಟ್ರಿ, ಸರಿ ನೀವು ಎಕ್ಸಿಟ್ ಪೋಲ್ಗಳನ್ನು ಒಪ್ತಿರೋ ಬಿಡ್ತಿರೋ ಸರಿ, ಆದ್ರೆ ಇದು ಮೋದಿ ಮೀಡಿಯಾ ಮಾಡಿಸಿದ ಎಕ್ಸಿಟ್ ಪೋಲು ಹಂಗೆ ಹೆಂಗೆ ಅಂತೆಲ್ಲ ಅಂದ್ಬಿಟ್ರಿ. ಹಂಗೆಲ್ಲ ಅನ್ಬಾರ್ದ್ರಿ. ಈಗ ಮೋದಿ ಮೀಡಿಯಾ ಮಾಡಿಸಿದ ಎಕ್ಸಿಟ್ ಪೋಲು ಅಂದ್ರೆ ನೀವು ಮಾಡಿಸ್ಬೇಕಾಗಿತ್ತು, ದುಡ್ಡು ಕೊಟ್ಬಿಟ್ಟು ಎಲ್ಲರಿಗೂ, ಎಲ್ಲ ಟಿವಿ ಚಾನಲ್ಗೂ ದುಡ್ಡಿಗೇನು ಕಡಿಮೆ ಇದೆಯಾ? ಆ ರೀತಿ ಅಭ್ಯಾಸ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕಂತೂ ಇಲ್ಲ. ಇವತ್ತು ಮಾಧ್ಯಮಗಳ ಏಕಪಕ್ಷೀಯವಾಗಿ ಏನು ಏಕಪಕ್ಷೀಯ ಕೆಲವು ಯಾರನ್ನು ಇವಾಗ 1, 2 ಅಥವಾ ಹೆಸರಿಡಿಸಿ ಯಾವ್ದು ಸುಧೀಂದ್ರ ಸರ್ ಅಲ್ಲ, ಈಗ ನಿಮಗೂ ಸಾಕಷ್ಟು ವಿಷಯ ತಮಗೂ ಗೊತ್ತಿದೆ, ನನಗೆ ಗೊತ್ತಿಲ್ಲಪ್ಪ, ಎಲ್ರಿಗೂ ಗೊತ್ತಿದೆ. ಇದೊಂಥರ ಅಲ್ಲ ಇದು ನೀವು ಕ್ಯಾಮ್ರಾ ಮುಂದೆ ಏನ್ ಹೇಳ್ತಾ ಇರ್ಬೋದು, ನಾನು ಹೇಳ್ತೀನಿ ಇವತ್ತು ಕೆಲವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಇವಾಗ ನಮ್ದು ಏನು ಸುಪ್ರೀಂ ಕೋರ್ಟ್ ಇಂದ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಆಯ್ತು, ಅವತ್ತು ಮುಖ್ಯವಾದ ಚಾನೆಲ್ಗಳು ಕೇಂದ್ರದಲ್ಲಿ ಯಾವ ಚಾನೆಲ್ ತೋರಿಸ್ಲೇ ಇಲ್ಲ ಅವ್ರ ಬಗ್ಗೆ. ಪೂರ್ತಿ 2 ದಿನ ಒಂದು ಪಾಸಿಂಗ್ ಲೈನ್ ಕಮೆಂಟ್ ಮಾಡಿದ್ರು. ಇವತ್ತು ನೋಡಿ, ನಾನು ಹೇಳ್ತಾ ಇರೋದನ್ನ ನಂಬೇಡಿ, ನೀವು ತೆಗೆದು ಫುಟೇಜ್ ನೋಡಿ, ಯಾವುದೋ ಒಂದು ಚಿಕ್ಕ ಇನ್ಸಿಡೆಂಟ್ ಅನ್ನ ಆಪೋಸಿಷನ್ ಅದನ್ನ ಅಷ್ಟು ದೊಡ್ಡದಾಗಿ ಬ್ಲೋ ಅಪ್ ಮಾಡ್ತೀರಿ. ಸುಧೀಂದ್ರ ಸರ್ ಇಲ್ಲಿ ಗಮನಿಸಿ, ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯಾಲ್ಯೂ ಬೇಸ್ಡ್ ಆದಂತ ಆಧಾರಗಳಿದ್ರೆ ಮಾತ್ರ ನೀವು ಹೇಳಿ. ಎಕ್ಸಿಟ್ ಪೋಲ್ಗಳು ನಾವು ಒಪ್ಪಲ್ಲ, ಎಕ್ಸಿಟ್ ಪೋಲ್ಗಳು ಏನಾದ್ರೂ ಬರ್ಬೋದು, ಎಕ್ಸಿಟ್ ಪೋಲ್ ಹೆಂಗಾದ್ರೂ ಇರ್ಬೋದು, ಜನ ನಮಗೆ ನಿಜವಾದಂತ ಎಕ್ಸಾಕ್ಟ್ ಪೋಲ್ ಕೊಟ್ಟಿದ್ದಾರೆ ಸ್ವಾಮಿ ಅಂತ ಹಂಬಲ್ನೆಸ್ ಇಂದ ಹ್ಯುಮಿಲಿಟಿಯಿಂದ ಮಾತಾಡಿದ್ರೆ ಓಕೆ. ಅದು ಬಿಟ್ಬಿಟ್ಟು ಅಲ್ಲ ನೀವು ಇವಿಎಂ ಗಳ ಬಗ್ಗೆ ಮಾತಾಡ್ತೀರಿ. ನಮ್ಮ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಅವರು ಸರಿ ಹೇಳಿದ್ರು, ಒಂದು 11 ಎಕ್ಸಿಟ್ ಪೋಲ್ ಹೆಸರಾಂತ ಎಕ್ಸಿಟ್ ಪೋಲ್ ಒಂದು ಸ್ವಲ್ಪನಾರು ಹತ್ರ ಇದ್ದು 10 ಸುಳ್ಳಾಯ್ತು. ನಮ್ಮ ಈಗಷ್ಟೇ 1 ವರ್ಷದಿಂದ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆ. ನಾನು ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಈ ದಿನ ಅಂತ ಒಂದು ಯೂಟ್ಯೂಬ್ ಚಾನಲ್ ನಡೆಸಿದಂತ ಎಕ್ಸಿಟ್ ಪೋಲ್ 2023 ಕರ್ನಾಟಕದ ವಿಧಾನಸಭೆಯಲ್ಲಿ ಪಕ್ಕಾ ಆಯ್ತು. ಐ ಆಮ್ ವೆರಿ ಪ್ರೌಡ್. ನನಗೇನು ಸಮಸ್ಯೆ ಇಲ್ಲ, ನನಗೇನು ತೊಂದರೆ ಇಲ್ಲ. ನಾನು ನೋಡಿ ಇಂಥವ್ರು ಮಾಡಿದ್ದು ಅಂತವ್ರು ಮಾಡಿದ್ದು ಅನ್ನೋದು ಗಮನಿಸಿ. ಈಗ ನಾವು ಎಕ್ಸಿಟ್ ಪೋಲ್ ಮಾಡಿದೀವಿ, ವಿಸ್ತಾರ ಕಾಪ್ಸ್ ಎಕ್ಸಿಟ್ ಪೋಲ್ ಮಾಡಿದೀವಿ ಆಯ್ತಾ, ವಿಸ್ತಾರ ಮತ್ತು COPS ಅನ್ನುವ ತಂಡದ ಜೊತೆಗೆ ಎಕ್ಸಿಟ್ ಪೋಲ್ ಮಾಡಿದೀವಿ. ನಾವು ಮೋದಿ ಗೋದಿ ಪೋದಿ ಯಾವ ಮೀಡಿಯಾನೂ ಅಲ್ಲ, ನಾವು ಯಾರಿಂದಾನು ದುಡ್ಡಿಸ್ಕೊಂಡು ಮಾಡಿಲ್ಲ. ಸರ್ವ ಸ್ವತಂತ್ರವಾಗಿ 1980 ಜನ ನಮ್ಮ ಏಜೆಂಟ್ಗಳನ್ನ ಬಳಸಿ, ನಮ್ಮ ಹುಡುಗರನ್ನ ಬಳಸಿ, ನಾವು ನಮ್ಮ ರೆಪ್ರೆಸೆಂಟೇಟಿವ್ ಗಳನ್ನ ಬಳಸಿ ನಿಯತ್ತಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಮೋದಿ ಎಕ್ಸಿಟ್ ಪೋಲ್ ನೀವು ಒಂದು 500 ಕೋಟಿ ಫಂಡ್ ಇಟ್ಬಿಟ್ಟು ಯಾವುದನ್ನು ಹೆಸರಿಡಿಸಿ ಹೇಳ್ತಕ್ಕಂಥ ಕೆಲಸ ಇಲ್ಲ. ಈಗ ನಾನು 2 ಉದಾಹರಣೆ ಕೊಟ್ಟೆ, ಆ 2 ಉದಾಹರಣೆನು ನಿಮ್ ಕಣ್ಣು ಮುಂದೆನೆ ಅದು ಇದೆ. ನಿಮ್ ದಾವಣಗೆರೆ ಹಿರಿಯ ಶಾಸಕರೇ ಬೇಕಾದ್ರೆ ಎಲ್ಲಾ ಮೀಡಿಯಾಗಳನ್ನು ಖರೀದಿ ಮಾಡಿ ಎಕ್ಸಿಟ್ ಪೋಲ್ ಗಳನ್ನ ರೆಡಿ ಮಾಡಿಸ್ಕೊಂಡ್ಬಿಡ್ತಾರೆ. ಒಬ್ರು ಕಾರ್ಪೊರೇಟರ್ಗಳು ಕೂಡ ಆ ಲೆವೆಲ್ಗೆ ಇರುವಂತ ದುಡ್ಡು ಅವ್ರು ಮಾಡ್ಕೊಂಡಿದ್ದಾರೆ ಬಿಡಿ. ಯಾಕಂದ್ರೆ ಯಾರ್ಯಾರು ದುಡ್ಡು ಎಕ್ಸ್ಟ್ರಾ ಆಗಿ ಬ್ಲಾಕ್ ಮನಿ ಇಟ್ಕೊಂಡು ಅವರೇ ಯಾರ್ಯಾರಿಗೆ ಅವರೆಲ್ಲ ಅವರೇ ಸ್ಟ್ರಾಂಗ್ ಅಬ್ಜೆಕ್ಷನ್ ಪ್ಲೀಸ್. ಅದು ಎಕ್ಸಿಟ್ ಪೋಲೋ, ಎಕ್ಸಾಕ್ಟ್ ಪೋಲೋ ಅಥವಾ ಇವತ್ತು ಬರಬಹುದಾದಂತ ಪೋಲೋ, ಒಂದು ಹ್ಯೂಮಿಲಿಟಿ ಇರಲಿ ದಯಮಾಡಿ. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕಾಂಗ್ರೆಸ್ ಹಂಬಲ್ನೆಸ್ ಇರಲಿ. ಜನ ಕೊಟ್ಟಿದ್ದಾರಪ್ಪ, ನಾವೇನೋ ತಪ್ಪು ಮಾಡಿದೀವಪ್ಪ, ನಾವು ಸ್ವೀಕರಿಸ್ತೀವಪ್ಪ, ಪ್ಲೀಸ್ ಒಂದು ಹ್ಯೂಮಿಲಿಟಿ ಪ್ಲೀಸ್. ಲಾಸ್ಟ್ 8-9 ದೇಶದಲ್ಲಿ ಏನ್ ನಡ್ಕೊಂಡ್ ಬರ್ತಾ ಇದೆ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ನಾವೇನು ವಿಶೇಷವಾಗಿ ಸಪರೇಟ್ ಆಗಿ ಏನು ಹೇಳ್ತಾ ಇಲ್ಲ. ಇವತ್ತು ನಾನು ನಿಮ್ಗೆ ಒಂದು ಎಲೆಕ್ಟ್ರಲ್ ಬಾಂಡ್ ಎಕ್ಸಾಂಪಲ್ ಕೊಟ್ಟೆ, ಅದಕ್ಕೆ ಉತ್ತರ ಕೊಡಿ ಹೇಳಿ. ಯಾಕವತ್ತು 5-6 ಚಾನಲ್ಗಳು ತೋರಿಸಲೇ ಇಲ್ಲ, ಹೇಳಲೇ ಇಲ್ಲ. 5-6 ಚಾನಲ್ ಏನಕ್ಕೆ ಹೇಳಲಿಲ್ಲ? 5-6 ಚಾನಲ್ ದೇಶದ ಮಾನದಂಡ. ನಾವು 5-6 ಚಾನಲ್ ದೇಶದ ಮಾನದಂಡ ಅಲ್ಲ ಅಂತ ಇದಿರೋ ನಾವು ಎಲ್ರು ತಾವು ಅವ್ರಿಗೆ ಅಂತ ತಿಳ್ಕೊಬೇಕಾ ಅಂತ ತಿಳ್ಕೊಬೇಕಾ. ಎಕ್ಸಿಟ್ ಪೋಲ್ ಕಳ್ಳ ಅಂದ್ರೆ ಎಕ್ಸಿಟ್ ಪೋಲ್ 24 ಸಂಸ್ಥೆಗಳು ಎಕ್ಸಿಟ್ ಪೋಲ್ ಮಾಡಿರ್ಬೋದು. 24 ಸಂಸ್ಥೆಗಳು ಎಕ್ಸಿಟ್ ಪೋಲ್ ಮಾಡಿದ್ರು. ಒಂದು ನಿಮಿಷ, ಅದರಲ್ಲಿ 5-6 ಎಕ್ಸಿಟ್ ಪೋಲ್ ಸರಿ ಅಂದಿದ್ದು ಹತ್ರ ಬಂದಿದ್ದು ಇನ್ನೊಂದು ತಪ್ಪಾಯ್ತು. ಅದಕ್ಕೆ ಹೇಳ್ತೀರಿ ಇವತ್ತಿಗೆ ಬನ್ನಿ ತಪ್ಪು ಆಗ್ತವೆ ಸರ್. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಅಂತ ಹೇಳಲ್ಲ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಆ ಸ್ಟೇಟ್ಮೆಂಟ್ ಅನ್ನು ಸರಿ. ಬಟ್ ಮೋದಿ ಮಾಡಿಸಿದ ಎಕ್ಸಿಟ್ ಪೋಲ್ ಸ್ಟೇಟ್ಮೆಂಟ್ ಗೆ ನಮಗೆ ಒಂದು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗೆ ನಮಗೊಂದು ಈಗ ಪ್ಲಾಟ್ಫಾರ್ಮ್ ಇದೆ, ಅದರಿಂದ ನಾವು ಹೇಳ್ತಾ ಇದ್ದೀವಿ. ವಿಸ್ತಾರ ಮಾಡಿಸಿದ ಎಕ್ಸಿಟ್ ಪೋಲ್ ಯಾರು ಮಾಡಿಸಿದ ಎಕ್ಸಿಟ್ ಪೋಲ್ ಅಲ್ಲ ರೀ, ವಿಸ್ತಾರಾನೇ ಮಾಡಿಸಿದ ಎಕ್ಸಿಟ್ ಪೋಲ್. ನಮಗಾದ್ರೂ ವಿಸ್ತಾರ ಮಾಡಿದ ಪೋಲ್ ಹಿಂಗಾಯ್ತು ಅಂತ ನಾವೇನಾದ್ರು ಹೆಸರು ಎಲ್ಲ ಮೀಡಿಯಾ ಎಕ್ಸಿಟ್ ಕೂಡ ಮೋದಿ ಎಕ್ಸಿಟ್ ಪೋಲ್ ನಾವು ವಾಪಸ್ ತಗೊಳ್ತಕ್ಕಂಥ ನಮ್ಮ ಚಾನೆಲ್ ಹೆಸರು ನೋಡಿ. ನಾವು ಯಾರ ಚಾನೆಲ್ ಅವರು ನಾವು ಹೇಳಿದಾಗ ಕಳ್ಳ ಅಂದ್ರೆ ಬೆನ್ಬಿಟ್ಕೊಂಡು ನೋಡ್ಕೊತಕ್ಕಂಥ ಕೆಲಸ ಬೇಡ ಆಯ್ತಾ. ಯಾರು ಮಾಡಿರ್ತಾರೋ ಅವ್ರಿಗೆ ತಲುಪಿರತ್ತೆ. ಕಳ್ಳ ಅಂದ್ರೆ ಬೆನ್ಬಿಟ್ಕೊಂಡು ನೋಡ್ಕೊಳ್ಳೋ ಕೆಲಸ ಅಲ್ಲ.
ನೀವು ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಇದ್ದಾಗ ಊರಲ್ಲಿರೋರೆಲ್ಲ ಕಳ್ರೆ ನಾವು ಪರಮ ಸಾಚ ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇರೋದು. ಪರಮ ಸಾಚ ಊರಲ್ಲಿರೋರೆಲ್ಲ ಕಳ್ರೆ ರಿಪೋರ್ಟ್ ಮಾಡ್ಲಿಲ್ಲ ಸುಧೀಂದ್ರ ಸರ್ ಹೇಳಿ, ಅದನ್ನ ಹೇಳಿ. ಹೇಳ್ತಾ ಇದ್ದೀನಲ್ಲ, 5-6 ಚಾನೆಲ್ಗಳು ಒಂದ್ ನಿಮಿಷ 10-15 ಗ್ರಾಮು 40 ಗ್ರಾಮ್ ಸಮಥಿಂಗ್ ಒಂದು 40-45 ಗ್ರಾಮು ಎಲ್ಲೋ ರೇವ್ ಪಾರ್ಟಿನಲ್ಲಿ ಸಿಕ್ತು ಅಂತ ಎಲ್ಲ ಚಾನಲ್ 4 ದಿನ ಹೊಡೆದ್ರಿ. ಮುಂದ್ರಾ ಅದಾನಿ ಪೋರ್ಟಲ್ಲಿ 4,000 kg 3,900 ಚಿಲ್ಲರೆ ಕೆಜಿ ಇದು ಸಿಕ್ತು. ನೀವು ತೋರಿಸಿದಿರಿ, ಎಷ್ಟು ಪರ್ಸ್ಯೂ ಮಾಡಿದಿರಿ? ಇವತ್ತೇನಾಯ್ತು ಕೇಸು? ಯಾರು ತೋರಿಸಿದಿರಿ ಅದನ್ನ ಹೇಳಿ. ಇಡೀ ದಿನ ಈ ರೇವ್ ಪಾರ್ಟಿ 40 ಗ್ರಾಮ್ 4 ದಿನ ಇವತ್ತು ಮಾಡ್ತಾನೆ ಇದೀವಲ್ಲ, ಅದೇನಾಯ್ತು? ವಾಟ್ ಇಸ್ ದ ಲಾಜಿಕಲ್ ಕನ್ಕ್ಲೂಷನ್ ಸರ್? ವೇರ್ ಇಸ್ ಇಟ್ ಟುಡೇ? ವಾಟ್ ಇಸ್ 4,000 kg ಹುಡುಗಾಟ ಅಲ್ಲ, ಕೋಟ್ಯಾಂತರ ರೂಪಾಯಿ ಅದಾನಿ ಸಂಸ್ಥೆ ಇದ್ರಲ್ಲಾಯ್ತು ಅಂತ ನಾನು ಕೇಳಿದ್ರ? 20,000 ಕೋಟಿ ವರ್ತದು, ಅದ್ರ ಬಗ್ಗೆ ಬದ್ಧತೆನೇ ಇಲ್ವಾ? ಏನಾಯ್ತು ಇವತ್ತು? ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಕೇಳಬೇಕಾಗಿತ್ತು. ಇವತ್ತು ಅದರದ್ದು ಇದು ತನಿಖೆ ಆಯ್ತು, ತನಿಖೆ ಮಾಡ್ತಾ ಇದ್ದೀರಿ. ಅದಾನಿ ಪೋರ್ಟಲ್ ಎಷ್ಟು ಜನ ಒಳಗೆ ಹಾಕಿದ್ರಿ? ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ? ಕೇಳಿಸ್ಕೊಳ್ರಿ ಒಂದ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾನು ಮೀಡಿಯಾ ಬಗ್ಗೆ ಮಾತಾಡ್ಬೇಕು. ಅದಾದ್ಮೇಲೆ ಬಿಜೆಪಿಯವ್ರು ಮಾತಾಡ್ಕೊಳ್ಳಿ, ನನಗೇನ್ ತಕರಾರಿಲ್ಲ. ನೀವು ಅದಾನಿ ಪೋರ್ಟು ಮಾತಾಡ್ತೀನಿ, ನಾನು USP ಪೋರ್ಟು ಮಾತಾಡ್ತೀನಿ. ನಾನು ಅದರ ಬಗ್ಗೆ ಕೇಳಿಸ್ಕೊಳ್ಳಿ ಸುಧೀಂದ್ರ ಸರ್, ಅದರ ಬಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಚರ್ಚೆ ನಡೆಸಿರುವ ಏಕೈಕ ಚಾನೆಲ್ ನಾವು, ಬಗ್ಗೆ ಆಲೋಚನೆ ಮಾಡುವ ಚಾನೆಲ್ ನಾವು. ಸ್ವಾಗತ ಮಾಡಂಗಿದ್ರೆ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ 24 ಸಂಸ್ಥೆಗಳು ಇವತ್ತು ಸರ್ವೆ ನಡೆಸಿರುವಾಗ 5-6 ಚಾನೆಲ್ಗಳು ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೀನಿ ಒಂದೊಂದು ಹಂತಕ್ಕೆ. ಯಾಕೆ ಗೊತ್ತಾ, ಮೀಡಿಯಾ ಹೌಸಸ್ಗಳು ಬೆನ್ನಿಗೆ ಕನ್ನಡಿ ಹಿಡ್ಕೊಂಡು ತಿರುಗಬೇಕು ಅಂತ ಪ್ರತಿ ಸಲ ಹೇಳ್ಕೊಂಡ್ ಬರೋನ್ ನಾನು. ಯಾಕಂದ್ರೆ ನಮ್ಮ ಬೆನ್ನನ್ನ ನಾವು ಪ್ರತಿ ಸಲ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡ್ ಬರೋನ್ ನಾನು. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಎಲ್ಲರನ್ನೂ ಒಂದೇ ತಕ್ಕಡೆಯಲ್ಲಿ ಇಟ್ಟು ತೂಗಬೇಡಿ, ಇದು ನನ್ನ ಮಾತು ಅಷ್ಟೇ. ನೀವಲ್ಲ, ನಿಮ್ಮ ಎಲ್ಲಾ ನಾಯಕರು ತೂಗ್ಬಿಟ್ರು. ಅದೇ ನಿಮ್ಮ ಪರವಾಗಿ ಎಕ್ಸಿಟ್ ಪೋಲ್ ಬಂದಿದ್ರೆ ರಾಹುಲ್ ಗಾಂಧಿ ಮಾಡಿಸಿದ ಎಕ್ಸಿಟ್ ಪೋಲ್ ಅಂತ ಹೇಳ್ಬೇಕಾಗಿತ್ತು. ಯಾವತ್ತೂ ನಾವು ಹೇಳಿ, ನೀವು ಕೊಟ್ಟೇ ಇಲ್ಲ. ಸರ್ ಇನ್ನೂ ಒಂದ್ ಮಾತು ಹೇಳ್ತೀನಿ ಕೇಳಿ. ಇದನ್ನ ಬಹುಶಃ ಯಾವ ಕನ್ನಡದ ಮೀಡಿಯಾ ಹೌಸ್ ನ ಯಾವ ನಿರೂಪಕನು ಹೇಳಲಿಕ್ಕಿಲ್ಲ, ಅಥವಾ ಯಾವ ಭಾರತದ ನಿರೂಪಕನು ಕೂಡ ಹೇಳಲಿಕ್ಕಿಲ್ಲ. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ, ಎಲ್ಲ ಮೀಡಿಯಾ ಸಾಚ ಅಂತ ಕೂಡ ನಾನು ಹೇಳಲ್ಲ. Do you get me? ಈಗ ನಾವು ಅದನ್ನೇ ಹೇಳಕೊಳ್ತೀವಿ. Do you get me? ಇದೇ ಪಾಯಿಂಟ್ ನಮ್ಮ ನಾಯಕರುಗಳು ಇದೇ ಪಾಯಿಂಟ್ ಹೇಳಕೊಳ್ತಿರೋದು. ಚಂದನ್ ಸರ್, ಹೇಗೆ ಎಲ್ಲ ರಾಜಕಾರಣಿಗಳು ಸುಧೀಂದ್ರ ತರ ಸಾಚ ಅಲ್ವೋ, ಹೇಗೆ ಎಲ್ಲ ರಾಜಕಾರಣಿಗಳು ಸುಧೀಂದ್ರ ತರ ಸಾಚ ಅಲ್ವೋ, ಎಲ್ಲ ರಾಜಕಾರಣಿಗಳು ಸುಧೀಂದ್ರ ತರ ಸಾಚ ಅಲ್ವೋ, ಎಲ್ಲ ಮೀಡಿಯಾಗಳು ಸಾಚ ಅಂತ ನಾನು ಹೇಳೋದಿಲ್ಲ. ನೀವೇನ್ ಹೇಳಿದ್ರಲ್ಲ ಅದನ್ನೇ ನಮ್ಮ ನಾಯಕರು ಹೇಳಬೇಕಂತ ಪ್ರಯತ್ನ ಮಾಡಿದ್ದಾರೆ. ಪಾಯಿಂಟ್ ಇನ್ ಟೈಮ್ ಕಳ್ಳ ಅಂದಾಗ ನಾನು ಸುಧೀಂದ್ರ ಅವ್ರನ್ನ ಆ ಕಡೆ ಇಡ್ತೀನಿ, ಕಳ್ಳ ಅಲ್ಲಪ್ಪ ಅವ್ರು ಒಳ್ಳೆಯವರು ಅಂತ ಆ ಕಡೆ ಇಡ್ತೀನಿ. ಆ ಕೆಲಸನ ಫಸ್ಟ್ ಮಾಡಿ, ಜೊತೆಗೆ ಹ್ಯೂಮಿಲಿಟಿ ಇರ್ಲಿ, ಹಂಬಲ್ನೆಸ್ ಇರ್ಲಿ, ಸೋಲೋ ಗೆಲುವು ಹಂಬಲ್ನೆಸ್ ಇಂದ ಸ್ವೀಕರಿಸುವಂತ ಕೆಲಸ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.